ಇಸ್ಲಾಮಿಕ್ ಆಕ್ರಮಣಕಾರರು ಯಾರಿಗಾದರೂ ಗರಿಷ್ಠ ಹಾನಿಯನ್ನುಂಟು ಮಾಡಿದರೆ ಅದು ಹಿಂದೂ ದೇವಾಲಯಗಳಿಗೆ. ಇಂದು ಇಂತಹದೊಂದು ಘಟನೆ ಇತಿಹಾಸದಲ್ಲಿ ದಾಖಲಾಗಿದೆ. ವಾಸ್ತವವಾಗಿ ಔರಂಗಜೇಬ್ 1669 ಏಪ್ರಿಲ್ 8ರಂದು ಕಾಶಿ ದೇವಸ್ಥಾನವನ್ನು ಕೆಡವಲು ತನ್ನ ಸುಬೇದಾರ್ ಅಬುಲ್ ಹಸನ್ ಅನ್ನು ಕಳುಹಿಸಿದ್ದ. ಈ ದೇವಾಲಯವನ್ನು ಆದಿ ವಿಶ್ವೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತಿತ್ತು. ಅದರ ನಂತರ 1669 ಸೆಪ್ಟೆಂಬರ್ನಲ್ಲಿ ಅಬುಲ್ ಹಸನ್ ಔರಂಗಜೇಬ್ಗೆ ದೇವಾಲಯವನ್ನು ಕೆಡವಲಾಗಿದೆ ಮತ್ತು ಅದರ ಮೇಲೆ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ಪತ್ರ ಬರೆದ. ಮೊಘಲ್ ಆಕ್ರಮಣಕಾರ ಔರಂಗಜೇಬನ ಈ ಭಯೋತ್ಪಾದನೆಗೆ ಜ್ಞಾನವಾಪಿ ಮಸೀದಿ ಎಂದು ಹೆಸರಿಸಲಾಯಿತು. ಆದರೆ ಅಲ್ಲಿರುವ ನಂದಿಯ ಪ್ರತಿಮೆ ಇಷ್ಟು ವರ್ಷಗಳ ಕಾಲದ ಇಡೀ ಕಥೆಯನ್ನು ಹೇಳುತ್ತಿದೆ. ಹಿಂದೂಗಳ ಪ್ರಸಿದ್ಧ ಧಾರ್ಮಿಕ ಸ್ಥಳವಾದ ಕಾಶಿ ಯಾವಾಗಲೂ ಇಸ್ಲಾಮಿಕ್ ಆಕ್ರಮಣಕಾರರ ಗುರಿಯಾಗಿತ್ತು. ಮೊಹಮ್ಮದ್ ಘೋರಿ 1194ರಲ್ಲಿ ದೇವಾಲಯವನ್ನು ನಾಶಪಡಿಸಿದ. ಆದರೆ ನಂತರ ಕಾಶಿಯ ಜನರು ಅದನ್ನು ನವೀಕರಿಸಿದರು. ನಂತರ 1447ರಲ್ಲಿ ಜೌನ್ಪುರದ ಸುಲ್ತಾನ ಮಹಮೂದ್ ಶಾ ಅದನ್ನು ಮುರಿದ. 1585ರಲ್ಲಿ ರಾಜ ತೋಡರ್ಮಲರ ಸಹಾಯದಿಂದ ಪಂಡಿತ ನಾರಾಯಣ ಭಟ್ಟರು ವಿಶ್ವನಾಥ ದೇವಾಲಯವನ್ನು ಪುನಃ ನಿರ್ಮಿಸಿದರು. ಮತ್ತೊಮ್ಮೆ 1632ರಲ್ಲಿ ಶಹಜಹಾನ್ ದೇವಾಲಯವನ್ನು ನಾಶ ಮಾಡಲು ತನ್ನ ಸೈನ್ಯವನ್ನು ಕಳುಹಿಸಿದ. ಆದರೆ ಆ ಸೈನ್ಯವು ಅದರ ಉದ್ದೇಶವನ್ನು ಪೂರ್ತಿಯಾಗಿ ಸಾಧಿಸಲು ಸಾಧ್ಯವಾಗಲಿಲ್ಲ. ಇದಾದ ನಂತರ ಔರಂಗಜೇಬನ ಆಕ್ರಮಣದ ಬಳಿಕ ಸುಮಾರು 125 ವರ್ಷಗಳ ಕಾಲ ಅಲ್ಲಿ ಯಾವುದೇ ದೇವಾಲಯ ಇರಲಿಲ್ಲ. ಪ್ರಸ್ತುತ ಇರುವ ವಿಶ್ವನಾಥ ದೇವಾಲಯವನ್ನು ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು 1780ರಲ್ಲಿ ನಿರ್ಮಿಸಿದರು. ಹಾಗೆಯೇ 2024ರ ಜನವರಿ 31ರಂದು ವಾರಣಾಸಿ ನ್ಯಾಯಾಲಯವು ಐತಿಹಾಸಿಕ ತೀರ್ಪು ನೀಡಿತು. ಅದರ ನಂತರ ಜ್ಞಾನವಾಪಿ ಸಂಕೀರ್ಣದಲ್ಲಿರುವ ವ್ಯಾಸ ನೆಲಮಾಳಿಗೆಯಲ್ಲಿ ಹಿಂದೂಗಳಿಗೆ ಪೂಜೆ ಮಾಡಲು ಅವಕಾಶ ನೀಡಲಾಯಿತು. 1929ರ ಏಪ್ರಿಲ್ 8ರಂದು ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ ದೆಹಲಿಯ ಕೇಂದ್ರ ಅಸೆಂಬ್ಲಿಯಲ್ಲಿ ಬಾಂಬ್ ಎಸೆದರು. ಈ ಘಟನೆಯ ನಂತರ ಭಗತ್ ಸಿಂಗ್ ಅವರನ್ನು 1931ರ ಮಾರ್ಚ್ 23ರಂದು ಗಲ್ಲಿಗೇರಿಸಲಾಯಿತು. ಬಟುಕೇಶ್ವರ ದತ್ತಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಕಾಲಾಪಾನಿ ಜೈಲಿಗೆ ಕಳುಹಿಸಲಾಯಿತು. ಬಾಂಬ್ ಎಸೆದ ನಂತರ ಇಬ್ಬರು ಕ್ರಾಂತಿಕಾರಿಗಳು ಕೆಲವು ಕರಪತ್ರಗಳನ್ನು ವಿಧಾನಸಭೆಯಲ್ಲಿ ಎಸೆದರು. ಈ ಕರಪತ್ರಗಳ ಮೇಲೆ ಕಿವುಡರಿಗೆ ಕೇಳಿಸಲು ಬಹಳ ದೊಡ್ಡ ಧ್ವನಿ ಬೇಕು ಎಂದು ಬರೆಯಲಾಗಿತ್ತು. ಇಬ್ಬರು ಕ್ರಾಂತಿಕಾರಿಗಳು ಬ್ರಿಟಿಷ್ ಸಾರ್ವಜನಿಕ ಸುರಕ್ಷತಾ ಮಸೂದೆ ಮತ್ತು ವ್ಯಾಪಾರ ವಿವಾದಗಳ ಮಸೂದೆಯನ್ನು ವಿರೋಧಿಸುತ್ತಿದ್ದರು. ಕಾರ್ಮಿಕರ ಎಲ್ಲ ರೀತಿಯ ಮುಷ್ಕರಗಳನ್ನು ನಿಷೇಧಿಸುವ ವ್ಯಾಪಾರ ವಿವಾದ ಮಸೂದೆ ಅದಾಗಲೇ ಅಂಗೀಕರಿಸಲ್ಪಟ್ಟಿತ್ತು. ಸಾರ್ವಜನಿಕ ಸುರಕ್ಷತಾ ಮಸೂದೆಯಲ್ಲಿ ಶಂಕಿತರನ್ನು ವಿಚಾರಣೆಯಿಲ್ಲದೆ ಬಂಧಿಸುವ ಹಕ್ಕನ್ನು ಸರಕಾರಕ್ಕೆ ನೀಡಬೇಕಿತ್ತು. ಸರಳ ಭಾಷೆಯಲ್ಲಿ ಹೇಳುವುದಾದರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಎದ್ದ ಧ್ವನಿಯನ್ನು ಹತ್ತಿಕ್ಕುವುದು ಎರಡೂ ಮಸೂದೆಗಳ ಉದ್ದೇಶವಾಗಿತ್ತು. ನೆಹರು ಲಿಯಾಖತ್ ಒಪ್ಪಂದಕ್ಕೆ 1950ರ ಏಪ್ರಿಲ್ 8ರಂದು ಸಹಿ ಹಾಕಲಾಯಿತು. ಇದನ್ನು ಇತಿಹಾಸದಲ್ಲಿ ದೆಹಲಿ ಒಪ್ಪಂದ ಎಂದು ಕರೆಯುತ್ತಾರೆ. 6 ದಿನಗಳ ಮಾತುಕತೆಯ ನಂತರ ಅಂದಿನ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಪ್ರಧಾನಿ ಲಿಯಾಖತ್ ಅಲಿ ಖಾನ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ಒಪ್ಪಂದದ ವಿರುದ್ಧ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ನೆಹರು ಸರ್ಕಾರದಲ್ಲಿ ತಮ್ಮ ಕೈಗಾರಿಕಾ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಈ ಒಪ್ಪಂದವು ಪಾಕಿಸ್ತಾನದಲ್ಲಿರುವ ಹಿಂದೂಗಳಿಗೆ ಹೆಚ್ಚಿನ ಅಪಾಯವನ್ನು ಉಂಟು ಮಾಡುತ್ತದೆ ಮತ್ತು ಇದರಿಂದ ಹಿಂದೂಗಳಿಗೆ ಯಾವುದೇ ಒಳಿತಾಗುವುದಿಲ್ಲ ಎಂದು ಶ್ಯಾಮಪ್ರಸಾದ್ ಮುಖರ್ಜಿ ನಂಬಿದ್ದರು. ತಮ್ಮ ರಾಜೀನಾಮೆಯ ನಂತರವೇ ಅವರು 1951ರ ಅಕ್ಟೋಬರ್ 21ರಂದು ಭಾರತೀಯ ಜನಸಂಘವನ್ನು ಸ್ಥಾಪಿಸಿದರು. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಪಡೆಯಲು ಮತ್ತು ಭವಿಷ್ಯದ ಯುದ್ಧದ ಭಯವನ್ನು ತೊಡೆದುಹಾಕಲು ನೆಹರು ಲಿಯಾಖತ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು ಎಂದು ವರದಿಯಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ ಅವರನ್ನು 1857ರ ಏಪ್ರಿಲ್ 8ರಂದು ಗಲ್ಲಿಗೇರಿಸಲಾಯಿತು. ಅವರು ಬ್ರಿಟಿಷ್ ಇಂಡಿಯಾದ ಬ್ಯಾರಕ್ಪೋರ್ ರೆಜಿಮೆಂಟ್ನ ಸೈನಿಕರಾಗಿದ್ದರು. ಅವರು 1857ರ ಮಾರ್ಚ್ 29ರಂದು ಸ್ವಾತಂತ್ರ್ಯದ ಯುದ್ಧದ ಮೊದಲ ಮಿಲಿಟರಿ ದಂಗೆಯನ್ನು ಪ್ರಾರಂಭಿಸಿದರು. ಆಗ ಮಂಗಲ್ ಪಾಂಡೆಯವರನ್ನು ಬರಾಕ್ಪುರದಲ್ಲಿ ನೇಮಿಸಲಾಗಿತ್ತು. ಹಸುವಿನ ಕೊಬ್ಬನ್ನು ಹೊಂದಿರುವ ಕಾಟ್ರಿಜ್ ಅನ್ನು ಕಚ್ಚಲು ನಿರಾಕರಿಸುವ ಮೂಲಕ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸಿದರು. ಮೂಲತಃ ಮಂಗಲ್ ಪಾಂಡೆ ಬ್ರಿಟಿಷ್ ಭಾರತೀಯ ಸೇನೆಯ ಭಾಗವಾದಾಗ ಅಂತಹ ಕಾಟ್ರಿಜ್ಗಳನ್ನು ಹಲ್ಲುಗಳಿಂದ ಕಚ್ಚುವ ಮೂಲಕ ಬಳಸಬೇಕೆಂದು ಆದೇಶಿಸಲಾಗಿತ್ತು.
ಹಿಂದೂಗಳಲ್ಲಿ ಗೋವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಕಾರ್ಟ್ರಿಜ್ಗಳು ಹಸುವಿನ ಕೊಬ್ಬಿನಿಂದ ಮಾಡಲ್ಪಟ್ಟಿದೆ ಎಂಬ ಸುದ್ದಿ ಸೈನಿಕರಲ್ಲಿ ಹರಡಿತು. ಆಗ ಮಂಗಲ್ ಪಾಂಡೆ ಕಾರ್ಟ್ರಿಜ್ಗಳನ್ನು ಬಳಸಲು ಸ್ಪಷ್ಟವಾಗಿ ನಿರಾಕರಿಸಿದ್ದರು. ಮಂಗಲ್ ಪಾಂಡೆ ಪ್ರಾರಂಭಿಸಿದ ದಂಗೆಯನ್ನು ಬ್ರಿಟಿಷರು ತಮಗೆ ದೊಡ್ಡ ಬೆದರಿಕೆ ಎಂದು ಪರಿಗಣಿಸಿದರು ಮತ್ತು ಮಂಗಲ್ ಪಾಂಡೆಗೆ 1857ರ ಏಪ್ರಿಲ್ 8ರಂದು ಮರಣದಂಡನೆ ವಿಧಿಸಲಾಯಿತು. ಮಂಗಲ್ ಪಾಂಡೆಗೆ ಬ್ರಿಟಿಷರು ಎಷ್ಟು ಹೆದರಿದ್ದರು ಎಂದರೆ ನಿಗದಿತ ದಿನಾಂಕಕ್ಕಿಂತ 10 ದಿನಗಳ ಮೊದಲು ಅವರನ್ನು ಗಲ್ಲಿಗೇರಿಸಲಾಯಿತು. 1857ರ ದಂಗೆಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಮೊದಲ ಭಾರತೀಯ ಮಂಗಲ್ ಪಾಂಡೆ. ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ರಚಿಸಿದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು 1894ರ ಏಪ್ರಿಲ್ 8ರಂದು ಕೋಲ್ಕತ್ತಾದಲ್ಲಿ ನಿಧನರಾದರು. ಅವರು ಬಂಗಾಳಿ ಭಾಷೆಯ ಪ್ರಸಿದ್ಧ ಕಾದಂಬರಿಕಾರ, ಕವಿ, ಗದ್ಯ ಬರಹಗಾರ ಮತ್ತು ಪತ್ರಕರ್ತರಾಗಿದ್ದರು. ಬ್ರಿಟಿಷ್ ಸರ್ಕಾರವು ಭಾರತದ ಪ್ರತಿಯೊಂದು ಸರ್ಕಾರಿ ಸಮಾರಂಭಗಳಲ್ಲಿ ಗಾಡ್ ಸೇವ್ ದಿ ಕ್ವೀನ್ ಎಂಬ ಹಾಡನ್ನು ಹಾಡುವುದನ್ನು ಕಡ್ಡಾಯಗೊಳಿಸಿದಾಗ ಅದು ಬಂಕಿಮಚಂದ್ರರಿಗೆ ನೋವುಂಟು ಮಾಡಿತ್ತು. ಆಗ ಅವರು ಸರ್ಕಾರಿ ಸೇವೆಯಲ್ಲಿದ್ದರು. ಭಾರತವನ್ನು ಹೊಗಳಿ ಹಾಡನ್ನು ಬರೆಯಬೇಕೆಂದು ನಿರ್ಧರಿಸಿದರು. ಈ ಉದ್ದೇಶವನ್ನು ಪೂರೈಸಲು ಅವರು 1876ರಲ್ಲಿ ವಂದೇ ಮಾತರಂ ಗೀತೆಯನ್ನು ರಚಿಸಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಹಾಡು ದೊಡ್ಡ ಪಾತ್ರವನ್ನು ವಹಿಸಿದೆ. ಈ ಹಾಡು ದೇಶದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯ ಮೂಲವಾಗಿತ್ತು.